ಹಳ್ಳಿಯಲ್ಲಿ ಎಲುಬು ಕೊರೆಯುವ ಚಳಿ ಇತ್ತು. ಆದರೆ ಆ ಹಳೆಯ ಮನೆಯ ಗೋಡೆಗಳ ಒಳಗೆ ಪ್ರೀತಿಯ ಬೆಚ್ಚಗಿನ ವಾತಾವರಣವಿತ್ತು. ಶಿವಣ್ಣ ಮತ್ತು ಗೌರಮ್ಮನಿಗೆ ತಮ್ಮ ಇಬ್ಬರು ಮಕ್ಕಳೇ ಪ್ರಪಂಚವಾಗಿದ್ದರು. ದೊಡ್ಡ ಮಗ ಬಸವ ತನ್ನ ಇಡೀ ಯೌವನವನ್ನೇ ಕಾಡಿನ ಮರಗಳ ನಡುವೆ ಕಳೆದಿದ್ದ. ತನ್ನ ತಮ್ಮ ಕಿರಣ್ ಓದಿ ದೊಡ್ಡ ಅಧಿಕಾರಿಯಾಗಲಿ ಎಂಬುದು ಅವನ ಕನಸಾಗಿತ್ತು. ಮಗನೇ ಕಿರಣ್, ಸಾಕು, ಮಲಗು. ನಿನ್ನ ಫೀಸ್ ಕಟ್ಟಲು ಹಣ ಹೊಂದಿಸಲು ಅಣ್ಣ ರಕ್ತ ಸುರಿಸುತ್ತಿದ್ದಾನೆ. ಅಮ್ಮ, ನಾನು ದೊಡ್ಡ ಅಧಿಕಾರಿಯಾದ್ಮೇಲೆ ನಿನ್ನನ್ನು ಮತ್ತು ಅಣ್ಣನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡುತ್ತೇನೆ. ಅಣ್ಣ, ನಾಳೆ ಫೀಸ್ ಕಟ್ಟಲು ಕೊನೆಯ ದಿನ. ಹಣ ಹೊಂದಿಸಲು ಸಾಧ್ಯವಾಗದಿದ್ರೆ ನನ್ನ ಇಷ್ಟು ವರ್ಷದ ಓದು ವ್ಯರ್ಥವಾಗುತ್ತದೆ. ನಾನಿನ್ನು ಕಾಲೇಜಿಗೆ ಹೋಗಲ್ಲ ಅಣ್ಣ. ನಾಳೆಯಿಂದ ನಾನು ನಿನ್ ಜೊತೆ ಕೂಲಿ ಕೆಲಸಕ್ಕೆ ಬರ್ತೇನೆ. ಹಾಗೆನ್ನಬೇಡ ತಮ್ಮ. ನೀನು ಓದಿ ದೊಡ್ಡ ಸಾಹೇಬ್ನಾಗ್ಬೇಕು. ನಾನು ಸೌದೆ ಕಡಿತೇನೆ. ಹೊಟ್ಟೆಗಿಲ್ಲದಿದ್ರೂ ಪರವಾಗಿಲ್ಲ. ನಿನ್ನ ಓದು ಇಲ್ಬಾರ್ದು. ಆದ್ರೆ ಕಿರಣ್ನ ಕೊನೆಯ ಸೆಮಿಸ್ಟರ್ ಫೀಸ್ ಕಟ್ಟಲು ಹಣವಿಲ್ಲದೆ ಬಸವ ಅಸಹಾಯಕನಾಗಿ ಕುಳಿತಿದ್ದಾನೆ. ಗೌರಮ್ಮ ತನ್ನ ಕೊರಳಲ್ಲಿದ್ದ ಹಳೆಯ ಮಂಗಲಸೂತ್ರದ ಚಿನ್ನದ ಗುಂಡುಗಳನ್ನು ಹೊರತೆಗೆಯುತ್ತಾಳೆ. ಬಸವಾ, ಮಗನೇ, ಇದನ್ನು ತಗೋ. ಇದನ್ನು ಪೇಟೆಯಲ್ಲಿ ಮಾರಿ ತಮ್ಮನ ಫೀಸ್ ಕಟ್ಟು. ಅಮ್ಮ, ಇದೇನ್ ಮಾಡ್ತಿದ್ದೀಯೇ? ಇದು ಅಪ್ಪ ನಿನ್ನ ಕೊರಳಿಗೆ ಕಟ್ಟಿದ ಮಂಗಲಸೂತ್ರ. ಇದು ನಿನ್ನ ಸೌಭಾಗ್ಯ ಅಮ್ಮ. ಇದನ್ನ ಮಾರಲು ನನಗಲ್ಲ, ದೇವ್ರಿಗೂ ಮನಸ್ಸು ಬರಲ್ಲ. ಸೌಭಾಗ್ಯ ಎನ್ನುವುದು ಕೊರಳಿನ ಚಿನ್ನದಲ್ಲಲ್ಲ ಬಸವ. ಹೆತ್ತ ಮಕ್ಕಳ ಏಳಿಗೆಯಲ್ಲಿದೆ. ನನ್ನ ಮಗ ಕಿರಣ್ ಅಧಿಕಾರಿಯಾದರೆ ಅದು ನಾನು ಹಾಕಿಕೊಳ್ಳುವ 1000 ಚಿನ್ನದ ಸರಗಳಿಗೆ ಸಮ. ಕಿರಣ್ ಕೆಲಸಕ್ಕೆ ಸೇರಿದ ಮೇಲೆ ನನಗೆ ಹೊಸ ಸರ ತಂದುಕೊಡುತ್ತಾನೆ ಎಂಬ ನಂಬಿಕೆ ನನಗಿದೆ. ತಗೋ ಮಗನೇ, ಕಾಲ ಮಿಂಚುವ ಮುನ್ನ ಹೋಗಿ ಹಣ ತನ್ನಿ. ತಾಯಿಯ ಆ ಮಂಗಲಸೂತ್ರ ಕೇವಲ ಬಂಗಾರವಾಗಿರಲಿಲ್ಲ. ಅದು ಆ ಕುಟುಂಬದ ಕೊನೆಯ ಭರವಸೆಯಾಗಿತ್ತು. ತಾಯಿಯ ನಂಬಿಕೆ ಮತ್ತು ಅಣ್ಣನ ಬೆವರು ಕಿರಣ್ಣನ್ನು ನಗರದ ದೊಡ್ಡ ಕಂಪನಿಯ ಅಧಿಕಾರಿಯನ್ನಾಗಿ ಮಾಡಿತು. ಆದ್ರೆ ಆ ಮಂಗಲಸೂತ್ರದ ಸಾಲವನ್ನು ಕಿರಣ್ ಹೇಗೆ ತೀರಿಸಿದ ಗೊತ್ತಾ? ನಗರದ ಐಷಾರಾಮಿ ಜೀವನ ಕಿರಣ್ನ ಕಣ್ಮರೆಸಿತು. ಅಲ್ಲಿನ ಶ್ರೀಮಂತ ಹುಡುಗಿ ಪಲ್ಲವಿಯನ್ನು ಪ್ರೀತಿಸಿ ಮದುವೆಯಾದನು. ಈ ಮದುವೆಗೆ ತನ್ನ ಬಡ ಪೋಷಕರನ್ನು ಕರೆಯಲೇ ಇಲ್ಲ. ಏಕೆಂದರೆ ಅವನಿಗೆ ಹಳ್ಳಿಯ ಆ ಹರಿದ ಬಟ್ಟೆಗಳು, ತಾಯಿಯ ಗಂಜಿ ಮತ್ತು ಅಣ್ಣನ ತ್ಯಾಗ ಈಗ ಅವಮಾನವಾಗಿ ಕಂಡಿತು. ಕಿರಣ್, ಇವತ್ತು ಆಫೀಸ್ ಪಾರ್ಟಿಯಲ್ಲಿ ಎಲ್ರೂ ನಿನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಿದ್ರು. ನಿನ್ನ ಅಣ್ಣ ಅಥವಾ ಪೋಷಕರು ಯಾರೂ ಮದುವೆಗೆ ಬರ್ಲಿಲ್ವಲ್ಲ? ಯಾಕೆ? ನೀನ್ ಹೇಳಿದಂತೆ ಅವರು ನಿಜವಾಗಿಯೂ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರಾ ಅಥವಾ ಇದು ನಿನ್ನ ಸುಳ್ಳ? ಪಲ್ಲವಿ, ನಾನು ನಿನಗೆ ಮೊದಲೇ ಹೇಳಿದ್ದೇನಲ್ಲ, ನನ್ನ ಪೋಷಕರು ಬಹಳ ಟ್ರೆಡಿಷನಲ್. ಅವರಿಗೆ ಈ ನಗರದ ಲೈಫ್ ಸ್ಟೈಲ್ ಇಷ್ಟವಾಗಲ್ಲ. ಅದಕ್ಕೆ ಅವರು ಹಳ್ಳಿಯಲ್ಲೇ ಇರಲು ಇಷ್ಟಪಡುತ್ತಾರೆ. ನೋಡು, ನಾನು ಅವರಿಗೆ ಪ್ರತೀ ತಿಂಗಳು ಹಣ ಕಳುಹಿಸುತ್ತಿದ್ದೇನೆ. ಅಷ್ಟಾದರೆ ಸಾಕು. ನಮ್ಮ ಈ ಹೈಫೈ ಸೊಸೈಟಿಗೆ ಅವರು ಮ್ಯಾಚ್ ಆಗಲ್ಲ. ಅದು ನಿಜವೇ ಅನುಕೋ. ನಿನ್ನ ಮ್ಯಾನೇಜರ್ ಒಬೆರಾಯ್ ಸರ್ ಕೂಡ ನಿನ್ನನ್ನು ಬಹಳ ಹೊಗಳುತ್ತಿದ್ರು. ನಿನ್ನ ಈ ಸ್ಟೇಟಸ್ ಕಾಪಾಡಿಕೊಳ್ಳುವುದು ನಿನ್ನ ಜವಾಬ್ದಾರಿ. ಹಳ್ಳಿಯ ಕಷ್ಟದ ದಿನಗಳನ್ನು ನೆನಪಿಸಿಕೊಂಡು ಮೂಡ್ ಹಾಳ್ಮಾಡ್ಕೋಬೇಡ. ಕಿರಣ್ ತನ್ನ ಫೋನ್ ತೆಗೆದು ನೋಡುತ್ತಾನೆ. ಅಣ್ಣ ಬಸವನಿಂದ 10 ಬಾರಿ ಮಿಸ್ಡ್ ಕಾಲ್ ಬಂದಿರುತ್ತದೆ. ಕಿರಣ್ ಅಸಮಾಧಾನದಿಂದ ಫೋನ್ ಎತ್ತುತ್ತಾನೆ. ಕಿರಣ್, ತಮ್ಮ, ಎಷ್ಟು ಬಾರಿ ಫೋನ್ ಮಾಡ್ಬೇಕು? ನೀನ್ ಚೆನ್ನಾಗಿದೀಯಾ ಅಲ್ವಾ? ಹಳ್ಳಿಯಲ್ಲಿ ಅಪ್ಪನಿಗೆ ಉಸಿರಾಡಲು ಕಷ್ಟವಾಗುತ್ತಿದೆ. ನಿನ್ನ ಹಾದಿ ನೋಡಿ ನೋಡಿ ಅಮ್ಮನ ಕಣ್ಣು ಬತ್ತಿ ಹೋಗಿವೆ. ನೀನ್ ಯಾವಾಗ ಬರ್ತೀಯಾ ಕಿರಣ್? ನೋಡು ಬಸವಣ್ಣ, ಪದೇ ಪದೇ ಫೋನ್ ಮಾಡಿ ನನಗೆ ತೊಂದರೆ ಕೊಡಬೇಡ. ನಾನೀಗ ಹಳೆಯ ಕಿರಣಲ್ಲ. ನಾನಿಲ್ಲಿ ದೊಡ್ಡ ಕಂಪನಿಯಲ್ಲಿ ಅಧಿಕಾರಿಯಾಗಿದ್ದೇನೆ. ಆ ಹಳ್ಳಿಯ ಬಡತನ, ಆ ಧೂಳು ನನಗೀಗ ನೆನಪಿಸಿಕೊಳ್ಳಲು ಇಷ್ಟವಿಲ್ಲ. ಏನಿದು ಮಾತು ಕಿರಣ್? ನಿನ್ನ ಓದಿಗಾಗಿ ಅಮ್ಮ ಮಾಂಗಲ್ಯ ಅಡವಿಟ್ಟಿದ್ದಾಳೆ. ಅಪ್ಪ ಜಮೀನು ಕಳೆದುಕೊಂಡಿದ್ದಾರೆ. ನಾವು ನಿನಗಾಗಿ ಕಾಯ್ತಿದ್ದೇವೆ ತಮ್ಮ. ನೋಡೋ, ನಿನ್ಗೊಂದು ವಿಷಯ ಹೇಳ್ಬೇಕು. ನಾನು ಮದ್ವೆಯಾಗಿದ್ದೇನೆ. ನನ್ನ ಆಫೀಸ್ ಮ್ಯಾನೇಜರ್ ಮಗಳು ಪಲ್ಲವಿ ನನ್ನ ಪತ್ನಿ. ಅವಳು ತುಂಬಾ ಶ್ರೀಮಂತೆ ಮತ್ತು ಮಾಡರ್ನ್. ನನ್ನ ಸ್ಟೇಟಸ್ಗೆ ನೀವು ಮ್ಯಾಚ್ ಆಗಲ್ಲ. ಕಿರಣ್, ನಮಗೆ ಹೇಳದೆಯ ಮದುವೆ ಆದೆಯಾ? ಮನೆಯಲ್ಲಿ ಅಮ್ಮ ನಿನಗಾಗಿ ಅಕ್ಕಿ ಕಟ್ಟಿ ಪೂಜೆ ಮಾಡಿಸುತ್ತಿದ್ದಾಳೆ. ನಿನಗೆ ನಾವಷ್ಟು ಕೀಳಾಗಿ ಕಂಡೆವ ತಮ್ಮ? ಸಾಕು ನಿಲ್ಲಿಸು.
ನಾನು ಮದುವೆಯಾಗಿದ್ದು ನನ್ನ ಭವಿಷ್ಯಕ್ಕಾಗಿ. ನಿನ್ನ ಆ ಹಳ್ಳಿಯ ಸಂಬಂಧಗಳು ನನ್ನ ಕೆರಿಯರ್ ಹಾಳು ಮಾಡುತ್ತವೆ. ನಾನೀಗ ಶ್ರೀಮಂತ ಮನೆತನದ ಅಳಿಯ. ನನ್ನ ದಾರಿ ಬೇರೆ, ನಿಮ್ಮ ದಾರಿ ಬೇರೆ. ಅಪ್ಪನಿಗೆ ಹುಷಾರಿಲ್ಲದಿದ್ದರೆ ಯಾರಾದರೂ ಲೋಕಲ್ ಡಾಕ್ಟರ್ ಹತ್ರ ತೋರಿಸು. ನನ್ನನ್ನು ಕಾಡಬೇಡ. ಫೋನಿಡು. ಕಿರಣ್ ತನ್ನ ಐಶ್ವರ್ಯದ ಅಹಂಕಾರದಲ್ಲಿ ಹೆತ್ತವರನ್ನೂ ಮತ್ತು ಬೆಳೆಸಿದ ಅಣ್ಣನನ್ನು ಜೀವಂತವಾಗಿ ಸಾಯಿಸಿದ್ದ. ಮದುವೆಯ ವಿಷಯವನ್ನು ಕಿರಣ್ ಹೇಳಿದ ರೀತಿ ಬಸವನ ಎದೆಯನ್ನು ಸೀಳುವಂತಿತ್ತು. ಆದರೆ ಕಿರಣ್ ಮರೆತಿದ್ದ, ಕರ್ಮ ಎನ್ನುವುದು ತಿರುಗಿ ಬರುತ್ತದೆ. ಅಣ್ಣ ಈಗ ನಗರಕ್ಕೆ ಹೊರಡಲು ಸಿದ್ಧನಾಗಿದ್ದ. ಆದರೆ ಅದು ಪ್ರೀತಿಗಾಗಿ ಅಲ್ಲ, ಅಪ್ಪನ ಜೀವ ಉಳಿಸುವ ಭಿಕ್ಷೆಗಾಗಿ. ಕಿರಣ್ ತನ್ನ ಪತ್ನಿ ಪಲ್ಲವಿ ಮತ್ತು ಗೆಳೆಯರ ಜೊತೆ ಮನೆಯಿಂದ ಹೊರಬರುತ್ತಾನೆ. ಅಷ್ಟರಲ್ಲಿ ಬಸವ. ಕಿರಣ್ ತಮ್ಮ, ನಿನ್ ಮದುವೆಯ ವಿಷಯ ಕೇಳಿ ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ. ಅಪ್ಪನ ಉಸಿರು ನಿಂತೋಗುವಂತಿದೆ. ಡಾಕ್ಟರ್ 15,000 ರೂಪಾಯಿ ಕೇಳ್ತಿದ್ದಾರೆ ತಮ್ಮ. ನಾನ್ ನಿನ್ನಲ್ಲಿ ಭಿಕ್ಷೆ ಬೇಡಲ್ ಬಂದಿದ್ದೇನೆ. ಹೇಗಾದ್ರೂ ಮಾಡಿ ಅಪ್ಪನ ಜೀವ ಉಳಿಸು ಕಿರಣ್. ಯಾರೋ ನೀನು? ನನ್ ಕಾಲ್ ಬಿಡು. ಪಲ್ಲವಿ, ಇವನಿಗೆ ತಲೆ ಸರಿಯಿಲ್ಲ ಅನ್ಸುತ್ತೆ. ಯಾರೋ ಭಿಕ್ಷುಕ ಇರಬೇಕು. ಕಿರಣ್, ನಾನಪ್ಪ ನಿನ್ನಣ್ಣ ಬಸವ. ಗುರುತು ಹಿಡೀಲಿಲ್ವಾ? ನಿನ್ ಓದಿಗಾಗಿ ಅಮ್ಮ ಮಾಂಗಲ್ಯ ಅಡವಿಟ್ಟಿದ್ದನ್ನು ಮರೆತುಬಿಟ್ಟಿಯಾ? ನಿನ್ನನ್ನ ಎಗಲ ಮೇಲ್ ಕೂರ್ಸ್ಕೊಂಡು ಸಾಲೆ ಕಳಿಸಿದ ಈ ಅಣ್ಣ ನಿನಗೆ ಭಿಕ್ಷುಕನಂತೆ ಕಾಣುತ್ತಿದ್ದೇನಾ? ನೋಡು ಬಸವಣ್ಣ, ನಿನಗೆ ಮೊದಲೇ ಹೇಳಿದ್ದೆ ಇಲ್ಲಿಗೆ ಬರಬೇಡ ಅಂತ. ನನ್ನ ಹೆಂಡತಿ ಮತ್ತು ಅವಳ ಫ್ರೆಂಡ್ಸ್ ಮುಂದೆ ನನ್ನ ಮರ್ಯಾದೆ ಕಳೆಬೇಡ. ನಿನಗೆ ಹಣ ತಾನೇ ಬೇಕು? ಇದೋ ತಗೋ. ಈ ಹಣ ತಗೊಂಡು ಈಗ್ಲೇ ಇಲ್ಲಿಂದ ತೊಲಗು. ಇವತ್ತಿನಿಂದ ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ. ನಿನ್ನಂತಹ ಗಲೀಜು ಮನುಷ್ಯ ನನ್ನ ಅಣ್ಣ ಅಂತ ಹೇಳಿಕೊಳ್ಳಲು ನನಗೆ ಅಸಹ್ಯವಾಗುತ್ತಿದೆ. ಕಿರಣ್, ನಿನಗೆ ಮನುಷ್ಯತ್ವ ಇಲ್ವಾ? ನಿನ್ನ ರಕ್ತದಲ್ಲೂ ನಮ್ಮಪ್ಪನ ರಕ್ತವೇ ಹರಿಯುತ್ತಿದೆ ಅಲ್ವಾ? ಇವತ್ತು ಹಣದ ಅಮಲಿನಲ್ಲಿ ನೀನು ನನ್ನನ್ನಲ್ಲ, ನಿನ್ನನ್ನೇ ನೀನು ಸಾಯಿಸ್ಕೊಳ್ತಿದೀಯ ಮಗನೇ. ಈ ಹಣ ನಿನಗೇ ಇರ್ಲಿ. ನಿನ್ನ ಈ ಕಲ್ಲಿನ ಬಂಗಲೆಯಲ್ಲಿ ನೀನು ಸುಖವಾಗಿರು. ಬಸವ ಅಂದು ಹಣವಿಲ್ಲದೆ ಮರಳಿಲಿಲ್ಲ. ಅವನು ಕಿರಣ್ನ ಮನುಷ್ಯತ್ವದ ಹೆಣವನ್ನು ಅಲ್ಲಿಯೇ ಬಿಟ್ಟು ಮರಳಿದ್ದ. ಆದರೆ ಕಿರಣ್ ಮಾಡಿದ ಆ ಅವಮಾನದ ಕಳಂಕವನ್ನು ಕಾಲವೂ ಅಳಿಸಲು ಸಾಧ್ಯವಿರಲಿಲ್ಲ. ಅವನು ಹಳ್ಳಿಗೆ ತಲುಪುವಷ್ಟರಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ಹೌದು, ಕಿರಣ್ ತನ್ನ ಬಂಗಲೆಯಲ್ಲಿ ಸುಖವಾಗಿದ್ದಿರಬಹುದು. ಆದರೆ ಅವನ ಮನೆಯ ಅಡಿಪಾಯ ಹೆತ್ತವರ ಕಣ್ಣೀರು ಮತ್ತು ಅಣ್ಣನ ಶಾಪದ ಮೇಲೆ ನಿಂತಿತ್ತು. ಕಿರಣ್ ಮರೆತಿದ್ದ, ಕಾಲದ ಚಕ್ರ ಉರುಳುತ್ತದೆ. ಇಂದು ಅವನು ಬಿತ್ತಿದ ಅಹಂಕಾರದ ಬೀಜ ನಾಳೆ ಅವನ ಸಂಸಾರವನ್ನೇ ಸುಡಲಿದೆ. ಯಾಕೆ ಎಂದರೆ ನೆನಪಿರಲಿ, ಕರ್ಮ ಎಂಬುದು ಯಾರನ್ನೂ ಬಿಡುವುದಿಲ್ಲ. ಅದು ಬಡ್ಡಿ ಸಮೇತ ಮರಳಿ ಬಂದೇ ಬರುತ್ತದೆ. ಕರ್ಮ ಆಲ್ವೇಸ್ ರಿಟರ್ನ್ಸ್ ವಿತ್ ಇಂಟ್ರೆಸ್ಟ್.